ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ದೇವಸ್ಥಾನದಲ್ಲಿ ಮಾಡಿರುವಂಥ ಒಂದು ಅಷ್ಟಮಿ ಪೂಜೆ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಹಂಗೆ ಈ ಅಷ್ಟಮಿ ಪೂಜೆ ಅಂತ ಅಂದ್ರೆ ನಾವು ಅಂದರೆ ಹೋದ ವರ್ಷದ ವಿಡಿಯೋ ಒಳಗೆ ಈಗ ನಾನು ಇಲ್ಲಿ ಸುರುಳಿ ಹೋಳಿಗೆನ ಮಾಡೋದನ್ನು ತೋರಿಸ್ತಿದ್ದೀನಿ. ಸುರುಳಿ ಹೋಳಿಗೆ ಅಂದರೆ ನಾವು ಯಾವ ರೀತಿ ಸುರುಳಿ ಹೋಳಿಗೆ ಮಾಡ್ಬೋದು, ಆಮೇಲೆ ಒಂದೇ ಒಂದು ಈ ಸುಸ್ಲ ಹಾಕ್ತಿದ್ದೆನಲ್ಲ, ಇದೊಂದು ಸುಸ್ಲಿಂದ ನಾವು ಕರ್ಚಿಕಾಯಿ ಮತ್ತು ಬುಡ್ಡಿ ಹೋಳಿಗೆ ಮತ್ತು ಈ ಸುರುಳಿ ಹೋಳಿಗೆ ಇವನು ಮೂರೂ ನಾವಿಲ್ಲಿ ಮಾಡ್ಕೊಳ್ತೀವಿ. ಇದನ್ನು ಯಾವ ರೀತಿ ಸುಸ್ಲಾ ಮಾಡೋದು ಮತ್ತು ಇದನ್ನ ಯಾವ ರೀತಿ ಸುರುಳಿ ಹೋಳಿಗೆ, ಕರ್ಚಿಕಾಯಿ ಮತ್ತು ಬುಡ್ಡಿ ಹೋಳಿಗೆ ಮಾಡೋದು ಅಂತೇಳಿ ನಾನು ಹೋದಷ್ಟು ವಿಡಿಯೋ ಒಳಗೆ ಹಾಕಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ನಿಮ್ಗೆ ನಾನು ಲಿಂಕ್ ಹಾಕಿರ್ತೀನಿ. ಅಂದರೆ ಅಲ್ಲಿ ಖಾರ ಹೋಳಿಗೆನ ನಾವು ಮಾಡಿದ್ದನ್ನು ಹಾಕಿದ್ದೀನಿ. ಖಾರ ಹೋಳಿಗೆನ ನೀವು ಒಂದು ಸರ್ತಿ ಎಲ್ಲಾದರೂ ಟ್ರಿಪ್ ಹೋಗ್ತಿರ್ತೀರಿ ಅಂತ ಅಂದಾಗ ಖಾರ ಹೋಳಿಗೆ ಮತ್ತು ಕರ್ಚಿಕಾಯಿನ ನೀವು ಮಾಡಿ ಇಟ್ಕೊಂಡು ಹೋದರೆ ಬೇಕಾದಂಗೆ 8 ದಿನ ನೀವು 15 ದಿನ ಇಟ್ಕೊತಿದ್ರು ನಾವು ನೀನು ಹಾಳಾಗಂಗಿಲ್ಲ. ಹಾಗಾಗಿ ಅದೊಂದು ವಿಡಿಯೋನ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಅದನ್ನು ಲಿಂಕನ್ನು ನಿಮ್ಗೆ ಹಾಕಿರ್ತೀನಿ, ಬೇಕಿದ್ರಲ್ಲಿ ವಿಡಿಯೋನ ನೋಡ್ಬೋದು ನೀವು. ಈ ಸುರುಳಿ ಹೋಳಿಗೆನ ನಾವು ಏನು ಕರ್ಚಿಕಾಯಿ ಸೂಸ್ಲ ಇರ್ತಲ್ಲ ಅದನ್ನು ಇದರಲ್ಲಿ ಹಾಕಿ ಇಲ್ಲಿ ಯಾವುದೇ ರೀತಿ ಎಣ್ಣೆ ಬಳಸಂಗಿಲ್ಲ ನಾವು, ಆಮೇಲೆ ಯಾವುದೇ ರೀತಿ ನೀರು ಹಚ್ಚಂಗಿಲ್ಲ. ನಾವು ಈ ಕರ್ಚಿಕಾಯಿ ಮಾಡುವಾಗ ಅದನ್ನು ಮಡಚಿ ನಾವು ಅದನ್ನು ಪೇಸ್ಟು ಇಲ್ಲ ಅಕ್ಕಿ ಹಿಟ್ಟಿನ ಪೇಸ್ಟು ಇಲ್ಲ ನೀರು ಹಚ್ಚಿ ನಾವು ಅದನ್ನ ಅಂಟಿಸ್ತೀವಿ. ಅದರಲ್ಲಿ ಯಾವುದೇ ರೀತಿ ನೀರು ಏನು ಹಚ್ಚಂಗಿಲ್ಲ ನಾವು. ಹಂಗೆ ನೋಡ್ರಿ ಒಂದು ಹಂಚಿನ ಮೇಲೆ ಇದನ್ನ ಭಾಳನೇ ತೆಳ್ಳಗೆ ನಾವು ಈ ಒಂದು ಇದನ್ನು ಎಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಂಡು ಹಂಚಿನ ಮೇಲೆ ಫಸ್ಟಿಗೆ ಒಂದು ಸಲ ಹಾಕಿ ಮತ್ತು ಸ್ವಲ್ಪ ಅದು ಗುಳ್ಳೆ ಬಂದ ಮೇಲೆ ಅದು ವಾಪಸ್ ನಾವು ತಿರುವು ಹಾಕಿ ಅದರಲ್ಲಿ ಸುಸ್ಲಾನ ಹಾಕಿ ಈ ರೀತಿ ಒಂದು ಬಟ್ಟೆ ತೊಗೊಂಡು ಹತ್ತಿಕ್ಕಿದನ್ನು ನೋಡ್ರಿ ಈ ರೀತಿಯಾಗಿ ನಾವು ಇಲ್ಲಿ ಸುರುಳಿ ಹೋಳಿಗೆನ ಮಾಡ್ಕೋಬೇಕಾಗತ್ತೆ. ಇದು ನಾವು ಅಷ್ಟೂ ಮಾಡೋಕೆ ಫಸ್ಟಿಗೆ ಒಂದು ಸರ್ತಿ ಹಾಕಿದ್ದಕ್ಕೋಸ್ಕರ ವಿಡಿಯೋ ನಾನು ಇಲ್ಲಿ ಮಾಡ್ಕೊಂಡಿಲ್ಲ. ಇಷ್ಟನ್ನೇ ನಾನು ಇಲ್ಲಿ ಮಾಡ್ಕೊಂಡಿದ್ದೀವಿ. ಇದನ್ನು ಯಾವುದಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳೋದು ಇಲ್ಲಿ ಹೇಳ್ತೀನಿ. ಬರೀ ಇಲ್ಲಿ ನೋಡ್ರಿ ಕರ್ಚಿಕಾಯಿ ಮತ್ತು ಜಡಿ ಮೇಲೆ ಬುಡ್ಡಿ ಹೋಳಿಗೆ, ಖಾರ ಹೋಳಿಗೆ, ಇಲ್ಲೆಲ್ಲ ಒಂದು 5 ಥರದ ತಿನಿಸನ್ನು ನಾವು ಮಾಡಿರ್ತೀವಿ. ಮಾಡಿ ಇಲ್ಲಿ ನೋಡ್ರಿ ಈ ರೀತಿ ಒಂದು ದಾರದಲ್ಲಿ ಈ ಜಡೆ ಇವನಷ್ಟು ಒಂದೊಂದಾಗಿ ನಾವು ಕಟ್ಕೊಳ್ತಾ ಬರ್ತೀವಿ. ನೋಡ್ರಿ ಇಲ್ಲಿ ಕಟ್ಟಾಕೊಂತಾರೆ ನಮ್ಮ ತಂಗಿ ಮತ್ತು ನಮ್ಮ ಅತ್ತೆ, ನಮ್ಮ ಸುಮ್ಮ ಅಷ್ಟು ಕಟ್ಟಾಕೊಂತಾರೆ. ಇದನ್ನಷ್ಟು ಒಂದು ಚಟ್ಟಿಗೆ ಇದನ್ನು ಹಾಕಿ ನಾವು ಕಟ್ಟಿ ದೇವಿಗೆ ಮೇಲೆ ಒಂದು ತರಬ್ ಅಂತ ಹೇಳಂದು ಕಟ್ತೀವಿ ನಾವು. ಅಲ್ಲಿ ನಾವಿಂದ ಕಟ್ಟಾಕೊತೀವಿ. ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಮಾತಾಡಿದ್ದೀನಿ. ಆದರೆ ಅಲ್ಲಿ ಹೊರಗೆ ದೇವಿ ಹಾಡು ಹಾಕಿರೋದ್ರಿಂದ ಅಲ್ಲಿದು ಕಾಪಿರೈಟ್. ಮೊನ್ನೆ ಒಂದು ಲೈವ್ ಮಾಡಿದ್ದೆ, ಲೈವಲ್ಲೂ ಆ ದೇವಿಯಲ್ಲಿ ಹಾಡು ಹಾಕಿರೋದ್ರಿಂದ ನನಗೆ ಅಲ್ಲಿ ಕಾಪಿರೈಟ್ ಅಂತ ಹೇಳಿ ಬಂದುಬಿಡ್ತು. ಹಾಗಾಗಿ ಇಲ್ಲಿ ನಾನು ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ಹಾಗೆ ತೋರಿಸ್ತಿದ್ದೆ. ನಾನು ವಾಯ್ಸ್ ಓವರ್ ಕೊಟ್ಟಿದ್ದು. ನೋಡ್ರಲ್ಲಿ ದೇವಿಗೆ ನಾವೆಲ್ಲ ಇಲ್ಲಿ ಪೂರ್ತಿಯಾಗಿ ಒತ್ತಿನ ದಿನ ಏನಂತ ಅಂದ್ರೆ ಮಹಾನವಮಿ ವಿಶೇಷ ಏನಂತ ಅಂದ್ರೆ ನಾವು ಬೇರೆ ಕಡೆ ಏನು ಮಾಡ್ತಾರೆ, ಬೇರೆ ದೇವಿಗಳನ್ನ ಪ್ರತಿದಿನ ಒಂದೊಂದು ರೀತಿಯಾಗಿ ಅಲಂಕಾರನೂ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಬಂದಂಥ ಪದ್ಧತಿ ಏನಂತ ಅಂದ್ರೆ ಈಗಾಗಲೇ ಇನ್ನೂ ಒಂದು ವಿಶೇಷವಾಗಿರೋಂಥ ದಿನದ ಬಗ್ಗೆ ನಮ್ಮ ಅಪ್ಪ ಜೊತೆಗೆ ಮಾತಾಡಿಸಿ ನಾನು ಒಂದು ವಿಡಿಯೋನ ಹಾಕಬೇಕಂತ ಮಾಡಿದ್ದೀನಿ. ಏನು ಅಂತ ಹೇಳೋದು ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಇಲ್ಲಿ ನೋಡಿ ಇದು ಬುಡ್ಡಿ ಹೋಳಿಗೆ ಅಂತ ಹೇಳಂದು ಒಂದು ಖಾರ ಹೋಳಿಗೆ, ಬುಡ್ಡಿ ಹೋಳಿಗೆ. ಇದು ನಾವೇನು ಕರ್ಚಿಕಾಯಿ ಮಾಡಿರ್ತೀವಲ್ಲ ಅದೇ ಸುರುಳಿ ಹೋಳಿಗೆ, ಅದೇ ಒಂದು ಸುಸ್ಲದಿಂದ ಮಾಡಿರೋವಂಥ ಬುಡ್ಡಿ ಹೋಳಿಗೆ. ಮತ್ತು ನೋಡ್ರಲ್ಲಿ ಕರ್ಚಿಕಾಯಿ ಮತ್ತು ಸುರುಳಿ ಹೋಳಿಗೆ ಅಂದರೆ ಕರ್ಚಿಕಾಯಿ, ಸುರುಳಿ ಹೋಳಿಗೆ, ಒಂದು ಖಾರ ಹೋಳಿಗೆ, ಒಂದು ಕರ್ಚಿಕಾಯಿ, ಈ ರೀತಿಯಾಗಿ ಒಂದೊಂದಾಗಿ ನಾವಿಲ್ಲಿ ಕಟ್ಕೊತ ಬಂದಿರ್ತೀವಿ. ಇಲ್ಲಿ ಆ ತಾಯಿ ಇದು ಒಂದು ಸ್ವಲ್ಪ ನಾನು ನಮ್ಮ ದೇವಸ್ಥಾನದಲ್ಲಿ ನಾವು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಹೇಳಂತ ನಾನು ನಿಮಗಿಲ್ಲಿ ಹೇಳ್ತಿದ್ದೀನಿ. ನಾವು ಮೊದಲನೇ ದಿನ ಈ ದುರ್ಗಾದೇವಿ ಇಬ್ಬರು ಅಕ್ಕ ತಂಗಿ, ಆದಿಶಕ್ತಿ ದುರ್ಗಾದೇವಿ ಇಬ್ಬರು ಅಕ್ಕ ತಂಗಿ ಇವರು ಇರೋದಿಲ್ಲಿ. ಇವನ್ನ ನಾವು ನಾವು ಹಬ್ಬದ ದಿನ ಅಂದ್ರೆ ಮಹಾನವಮಿದು ಏನು ಘಟಸ್ಥಾಪನೆ ಅಂತ ಮಾಡ್ತೀವಲ್ಲ ಅವತ್ತಿನ ದಿನ ಆ ತಾಯಿಗೇನು ಅಲಂಕಾರ ಮಾಡಿರ್ತೀವಿ ನಾವು, ಆ ಅಲಂಕಾರನ ನಾವು ಯಾವುದೇ ರೀತಿ ಮುಟ್ಟಂಗಿಲ್ಲ. ಆ ತಾಯಿಗೆ ಹೂವು ಪ್ರತಿದಿನ ಒಂದು ಮಾಲೆನ ಅಷ್ಟು ನಾವು ಹಾಕ್ತೀವಿ ಹೊರತು ಆ ತಾಯಿಯಿಂದ ಇದು ನಮ್ಮ ತಮ್ಮ ಇವನೇ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಅಲಂಕಾರ ಮಾಡೋದು ನಾವು ಒಂದು ಕೈ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಎಲ್ಲನೂ ತಲೆ ಓಡಿಸಿ ಚೆಂದಂಗೆ ಅವನು ಪೂಜೆನ ಮಾಡ್ಕೊತ ಬರಕೊಂತಾನೆ. ಇಷ್ಟು ವರ್ಷ ಆದ್ರೂ ನಮ್ಮ ತಂದೆಯವ್ರು ಮಾಡ್ತಿದ್ರು. ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಹುಷಾರು ಇಲ್ಲದೆ ಇರೋ ಕಾರಣ ಅದನ್ನ ಮುಂದುವರ್ಸ್ಕೊಂಡು ಹೊಂಟಾನೆ. ಅವತ್ತಿನ ದಿನ ನಾವೇನು ಅಲಂಕಾರ ಮಾಡಿರ್ತೀವಿ ಅದೇ ಕೊನೆ ಪ್ರತಿದಿನ ಒಂದು ಮಾಲೆ ಅಥವಾ ಲಿಂಬೆಹಣ್ಣಿನ ಸರ ಈ ರೀತಿ ಒಂದೊಂದಷ್ಟು ನಾವು ಹಾಕ್ಕೊತ ಬರ್ತೀವಿ ಹೊರತು ಆಕಿನ ಮೇಲಿನ ಒಂದು ಹೂವನ್ನು ನಾವು ಕದಲಿಸಂಗಿಲ್ಲ. ಆ ತಾಯಿಗೇನೋ ನಾವು ಮುಟ್ಟಂಗಿಲ್ಲ. ಅಷ್ಟು ಅಂದರೆ ಆಕಿ ಘಟಸ್ಥಾಪನೆ ಕುಂತಿರ್ತಾಳ. ಆಕಿನೋ ಇದು ಏನದು ತಪಸ್ಸಿಗೆ ಕುಂತಾಳ ಅಂತೇಳಂದು ಆಕಿನ ಯಾವುದೇ ರೀತಿ ನಾವು ಆ ತಾಯಿನ ಮುಟ್ಟಕ್ಕೆ ಹೋಗಂಗಿಲ್ಲ. ಆಮೇಲೆ ಗಂಟೆನೂ ಸಹಿತ ನಾವು ಬರ್ಸಂಗಿಲ್ಲ. ಹೊರಗೆ ಗಂಟೆ ಕಟ್ಟಿರ್ತಾರಲ್ಲ, ಗಂಟೆ ಬಾರಿಸುವಂಥ ಜನ ಬರ್ತಾರಲ್ಲ, ಅದನ್ನೂ ಸಹಿತ ನಾವು ಬಟ್ಟೆ ತೊಗೊಂಡು ಕಟ್ಟಿಬಿಟ್ಟಿರ್ತೀವಲ್ಲ. ಅಂದ್ರೆ ಆಕಿ ಎಚ್ಚರ ಆಗುತ್ತಾ ಅಂತೇಳಂದು ನಾವು ಗಂಟೆನೂ ಬಾರಿಸಂಗಿಲ್ಲ. ಗಂಟೆ ಬಾರಿಸ್ತೀನಿ ಹಂಗೆ ನಾವು ಮಂಗಳಾರತಿ ಮಾಡ್ತೀವಿ. ರಾತ್ರಿ ಹೊತ್ತಲ್ಲಿ ನಾವೇನು ಈ ಒಂದೇ ದಿನ ಪ್ರತಿದಿನ ಒಂದು ರಾತ್ರಿ ಒಂದು ಮಹಾಮಂಗಳಾರತಿ ಅಂತ ಹೇಳಿದ್ರೆ ನಾವು ಮಾಡ್ತೀವಿ. ಈ ಟೈಮಲ್ಲಿ ಅಷ್ಟೇ ನಾವಿಲ್ಲಿ ಗಂಟೆ ಬಾರಿಸಿ ಆ ತಾಯಿಗೆ ಮಹಾಮಂಗಳಾರತಿ ಮಾಡಿ ಮುಗಿಸಿದ್ರೆ ಮುಗೀತು. ಮತ್ತು ಮಾರನೇ ದಿನ ಸಾಯಂಕಾಲ 7 ಗಂಟೆಗೆ ಆ ತಾಯಿ ಪೂಜೆ ಮಾಡ್ತೀವಿ ನಾವು. ಹೂವಿನ ಮಾಲೆ ಹಾಕೋದು, ದೀಪಕ್ಕೆ ಎಣ್ಣೆ ಹಾಕೋದು ಮತ್ತು ಒಂದು ಮಹಾಮಂಗಳಾರತಿ ಅಂತ ಹೇಳೋದು ಮಾಡಿ
ಗಂಟೆ ಬಾರಿಸಿ ಮಹಾಮಂಗಳಾರತಿ ಒಂದು ಮಾಡ್ತೀವಿ. ಬೇರೆ ನಾವು ಪ್ರತಿದಿನ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ಮಟ್ಟ ಆ ತಾಯಿ ಗಂಟೆ ಬಾರಿಸೋದಾಗಲಿ, ಆಮೇಲೆ ಆಕಿನ ಮೇಲೆ ಹೂ ತೆಗೆಯೋದಾಗಲಿ, ಹೂ ಹಾಕೋದಾಗಲಿ ಏನನ್ನು ನಾವಿಲ್ಲಿ ಮಾಡೋಕ್ಕೆ ಹೋಗಂಗಿಲ್ಲ. ನಮ್ಮ ಮನೆಯ ಪದ್ಧತಿಯನ್ನು ನಾವಿಲ್ಲಿ ಮಾಡ್ಕೊತ ಬಂದಿದ್ದೀವಿ. ನನಗೆ ಇಷ್ಟು ತಿಳಿದಿರೋದೈತಿ, ಇಷ್ಟು ನಾನು ನಿಮ್ಮ ಜೊತೆಗೆ ಇವತ್ತು ಹಂಚ್ಕೊಂಡಿದ್ದೀನಿ. ಆಮೇಲೆ ಈ ತಾಯಿ ನಾವೀಗಾಗಲೇ ಒಂದು 100 ವರ್ಷ ಆಯಿತು ಫ್ರೆಂಡ್ಸ್ ಈ ಒಂದು ದೇವಿಯ ಪೂಜೆ ನಾವು ಮಾಡ್ಕೊತ ಬರೋವಂತು ಭಾಳ ನಮಗೆ ಖುಷಿ ಐತಿ. ಇದ್ರ ಬಗ್ಗೆ ಅದ್ರ ಬಗ್ಗೆ ಯಾವ ರೀತಿ ನಮಗೆ ಈ ತಾಯಿ ಒಲ್ದು ಬಂದ್ಲು, ಯಾವ ರೀತಿ ಈ ತಾಯಿ ಪೂಜೆ ಮಾಡಕ್ಕಂತ ನಮ್ಮ ಮನ್ಯಾಗ ಅಂತೇಳಂದು ನಮ್ಮ ತಂದೆಯವ್ರ ಜೊತೆಗೇ ಒಂದೆರಡು ಮಾತನ್ನು ಮಾತಾಡಿಸ್ಬೇಕು ಅಂತ ಹೇಳಂದು ಭಾಳ ನನಗೆ ಆಸೆ ಐತಿ. ಒಂದು ಸರ್ತಿ ಅವ್ರ ಜೊತೆಗೆ ಮಾತಾಡಿಸಿ ನಾನು ಇಷ್ಟರಲ್ಲೇ ಈ ಕೆಲಸ ಮಾಡಬೇಕಂತ ಇದರ ಹಬ್ಬದ ಗಡಿಬಿಡಿಯಲ್ಲಿ ನಮ್ಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ತಂದೆಯವ್ರ ಜೊತೆಗೆ ಅದು ನಮ್ಮ ಯಾವ ರೀತಿ ಆ ತಾಯಿನ ನಮ್ಮ ಈ ಮೊದಲು ಹೆಂಗಿತ್ತು ಈ ದೇವಸ್ಥಾನ, ಈಗ ಯಾವ ರೀತಿ ಆಗೈತಿ, ಯಾವ ರೀತಿ ಈ ತಾಯಿ ನಮ್ಮ ಪೂಜೆಗೆ ನಮಗೆ ಒಲ್ದು ಬಂದ್ಲು ಅಂತ ಹೇಳಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಎಲ್ಲರಿಗೂ ಈ ರೀತಿಯಾಗಿರುವಂಥ ವಿಡಿಯೋ ನಿಮಗೆ ಸಿಗಂಗಿಲ್ಲ ಅಂತ ಹೇಳಂದು ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇದೇ ರೀತಿಯಾಗಿರುವಂಥ ಒಂದು 2-3 ವಿಡಿಯೋಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಿರ್ತೀನಿ. ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ. ಆಮೇಲೆ ಮತ್ತೆ ನಾನು ನಿಮಗೆ ಬೇಕಾಗಿರುವಂಥ ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ಮುಂದೆ ತರ್ತಾ ಹೋಗ್ತೀನಿ. ಈ ಒಂದು ವಿಡಿಯೋಗಳು ನಿಮಗೆ ಸಿಗಂಗಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಆ ತಾಯಿಯ ಆಶೀರ್ವಾದ ಪಡ್ಕೋರಿ, ಹಂಗೆ ನನಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.